ಸಿದ್ದರಾಮಯ್ಯನವ್ರ ಹೆಸರನ್ನ ಮೈಸೂರಿನ ಒಂದು ಜೆ ಪಿ ನಗರದಲ್ಲಿ ಮಾಡಿದ್ದೀವಿ. ಸೊ ಅವಾಗಲೇ ಇನಿಷಿಯೇಟಿವ್ ತಗೊಂಡಿಲ್ಲ. ಮುಂದೊಂದು ದಿನ ಇದಕ್ಕೂ ಏನಾರ ಮುಂದೆ ಸಮಸ್ಯೆ ಆಗ್ಬೋದಾ? ಈ ಒಂದು ಸರ್ಕಲ್ಗಳಿಗೂ ಬೇರೆ ಹೆಸರು ಅಂತ ಏನಾರ ಸಂಘರ್ಷ ಶುರು ಆಗ್ಬೋದು? ಇಂಥ ಅಧಿಕಾರಿಗಳಿದ್ರೆ ಅದನ್ನು ಮಾಡ್ತಾರೆ. ಏನಾಗಿದೆ ಅಂತಂದರೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವ ಹೆಸರನ್ನ ನಾಮಕರಣ ಮಾಡ್ತೀವಿ ಆ ಹೆಸರನ್ನ ಚಾಲ್ತಿಯಲ್ಲಿ ಇಟ್ಕೋಬೇಕು. ಮೈಸೂರಿನ KRS ರಸ್ತೆಗೆ ಹೋಗುವಂತಹ ಮಾರ್ಗದಲ್ಲಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತೇಳಿ ಮರುನಾಮಕರಣ ಮಾಡಬೇಕು ಅಂತೇಳಿ ಸಾಕಷ್ಟು ಗೊಂದಲದ ವಾತಾವರಣ ಮೈಸೂರಿನಲ್ಲಿ ನಿರ್ಮಾಣ ಆಗಿದೆ. ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರಿನ ಮಾಜಿ ಮೇಯರ್ ಆದಂತಹ ಸಂದೇಶ್ ಸ್ವಾಮಿ ಅವರು ಇದ್ರನ್ನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ಈ ಒಂದು ಪ್ರಿನ್ಸಸ್ ರಸ್ತೆ ಅಂತ ಏನಿದೆ ಅಥವಾ ಪ್ರಿನ್ಸಸ್ ರಸ್ತೆ ಇದೆ ಅಂತೇಳಿ ಏನು ವಾದ ಮಾಡ್ತಾ ಇದ್ದಾರೆ, ನಿಮ್ಮ ಕಾಲದಲ್ಲಿ ಇತ್ತಾ ಸರ್ ಅದು ಕಡತಗಳೇನೋ ನೋಡಿದ್ರಾ? ನೋಡಿ ಸರ್, ಅದು ಕಡತಗಳು 100 ವರ್ಷದ್ದು 50 ವರ್ಷದ್ದು ಕಡತಗಳು ಎಲ್ಲಿ ಸಿಗುತ್ತೋ ಎಲ್ಲಿ ಸಿಗೋಲ್ವೋ ಗೊತ್ತಿಲ್ಲ ನನಗೆ. ಆದರೆ ಮೈಸೂರು ನಗರಕ್ಕೆ ಅವ್ರದ್ದೇ ಆದಂಥ ಮೈಸೂರು ಮಹಾರಾಜರ ಹೆಸರುಗಳು ಎಲ್ಲೆಲ್ಲಿದೆ ಅವೆಲ್ಲ ಶಾಶ್ವತವಾಗಿ ಇದೆ, ಹೆಸರಿದೆ. ಪ್ರಿನ್ಸಸ್ಸು ವಾಣಿ ಸನ್ನಿಧಿ ವಾಣಿ ವಿಲಾಸ್ ಇದೆಯಲ್ಲ, ಅಲ್ಲಿ ವಾಣಿ ಸನ್ನಿಧಿ ರಸ್ತೆ ಅಂತ ನಾವು ಕೇಳಿದ್ದು. ಆದರೆ ಪ್ರಿನ್ಸಸ್ ರಸ್ತೆ ಅಂತೇಳಿ 1921ನೇ ಇಸ್ವಿಲಿ ಅಂದಿನ CITB ಚೇರ್ಮನ್ನವರೇ ಒಂದು ನಕ್ಷೆ ತೋರಿಸಿದ್ದೀನಿ. ಈಗ ಅದರಲ್ಲಿ ಪ್ರಿನ್ಸಸ್ ರೋಡ್ ಅಂತಲೇ ಇದೆ. ಆ ಪ್ರಿನ್ಸಸ್ ರೋಡ್ ಅಂತ ಇರೋದ್ರಿಂದ ಅವತ್ತು ಮೈಸೂರು ಸಿಟಿ ಟ್ರಸ್ಟ್ ಬೋರ್ಡ್ ಮಾಡಿರೋದ್ರಿಂದ ಆ ರಸ್ತೆ ಪ್ರಿನ್ಸಸ್ ರಸ್ತೆ ಅಂತಿದೆ ಅಂತ ನನಗೆ ಗೊತ್ತಿದೆ ಅಷ್ಟೇ. ಕೂಡ ಮೇಯರ್ ಆಗಿದ್ರಿ, ನೀವಿದ್ದಂಥ ಸಂದರ್ಭದಲ್ಲಿ ಎಲ್ಲ ಬೇರೆ ರಸ್ತೆಗಳನ್ನ ಮಾಡುವಂಥ ಅಂದರೆ ರಸ್ತೆಗಳಿಗೆ ನಾಮಕರಣ ಮಾಡೋಕ್ಕೆಲ್ಲ ಸಮಿತಿಗಳನ್ನ ಕೂಡ ಮಾಡಿರ್ತೀರ. ಆವಾಗ ಇದು ಈ ಚರ್ಚೆ ಆಗಿರಲಿಲ್ವಾ ಸರ್? ಈ ಒಂದು ಇಲ್ಲ, ಈ ರಸ್ತೆ ಬಗ್ಗೆ ಏನು ಚರ್ಚೆ ಆಗಿರಲಿಲ್ಲ. ಆ್ಯಕ್ಚುಲಿ ನಿಮಗೆ ಆ ನಾಮಕರಣ ಸಮಿತಿಲಿ ಅವ್ರದ್ದೇ ಆದಂಥ ಒಂದು ನಿಯಮಗಳನ್ನ ಒಂದು ಫ್ರೇಮ್ ಮಾಡಿ ಒಂದು ಆ್ಯಕ್ಟ್ ಮಾಡಿದ್ದಾರೆ. ಆ ಆ್ಯಕ್ಟಲ್ಲಿ ಏನು ಅಂದರೆ ಮೈಸೂರು ನಗರದಲ್ಲಿ ಯಾವ್ಯಾವ ರಸ್ತೆಗಳು ಹೊಸ್ದಾಗಿ ಆಗ್ತವೆ ಅಲ್ಲಿಗೆ ಮೈಸೂರು ನಗರಕ್ಕೆ ಮಾಡಿರುವಂಥ ಸೇವೆ ನೋಡಿ ಗಣ್ಯರ ಹೆಸರುಗಳ್ನ ಸೂಚಿಸುವಂಥದ್ದು. ಅದು ಬರೀ ಹೆಸರುಗಳ್ನ ನಾಮಕರಣ ಮಾಡೋದ್ರಿಂದ ಅವರ ಗೌರವಕ್ಕೊಂದು ಗೌರವ ಕೊಡೋದು, ಆ ಗಣ್ಯ ವ್ಯಕ್ತಿಗಳು ಗೌರವ ಕೊಡೋದ್ರ ಜೊತೆಗೆ ಐಡೆಂಟಿಫಿಕೇಷನ್, ಆ ಏರಿಯಾ ಐಡೆಂಟಿಫಿಕೇಷನ್, ಈ ಪಾರ್ಕ್ಗೆ ಕುವೆಂಪು ಪಾರ್ಕು, ಅಂಬೇಡ್ಕರ್ ಪಾರ್ಕು, ಅಂಬೇಡ್ಕರ್ ರಸ್ತೆ, ಅಂಬೇಡ್ಕರ್ ರಾಜ್ಕುಮಾರ್ ವೃತ್ತ ಅಂತ ಈ ಥರ ಇಡೋದ್ರಿಂದ ಎಲ್ಲಿ ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಒಳಗಡೆ ನಾವು ಮೇಯರ್ ಆಗಿ ನಾಮಕರಣ ಸಮಿತಿಲಿತ್ತು, ಎಲ್ಲೆಲ್ಲಿ ಯಾವ್ಯಾವ ನೇಮ್ ಇರಲಿಲ್ಲ ಅದನ್ನು ಆ ಇಂಜಿನಿಯರು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾಹಿತಿ ತಗೊಂಡು ಎಲ್ಲಿ ಹೆಸರಿಲ್ಲ ಅಲ್ಲಿ ಹೆಸರು ಹೊಸ್ದಾಗಿ ಇಡ್ತಿದ್ದೋ. ಅವಾಗೇನು ಈ ಹೆಸರು ಈ ರೋಡ್ಗೆ ಹೆಸರಿದೆ ಹೆಸರಿಲ್ಲ ಅಂತ ಏನು ಹೇಳಿರಲಿಲ್ಲ. ಹಾಗಾಗಿ ನಮ್ಮ ಅವಧಿಲಿ ಎಲ್ಲೆಲ್ಲಿ ಹೆಸರುಗಳಿದ್ದು, ಈಗ ಉದಾಹರಣೆಗೆ ಮೈಸೂರು ಸುತ್ತ ರಿಂಗ್ ರಸ್ತೆ ಜಂಕ್ಷನ್ಗೆ ಬನ್ನೂರು ರಸ್ತೆ, ಊಟಿ ರಸ್ತೆ, ಇಂಕಲ್ ಇಲ್ವಾಲ್ದ ರಸ್ತೆ ಮತ್ತು ಬೆಂಗಳೂರು ಮೈಸೂರು ನಾಲ್ಕು ಹೆಸರು ನಾಮಕರಣ ಮಾಡಿದ್ದು. ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕೆಂಪೇಗೌಡ ವೃತ್ತ ಅಂತ ಕೊಲಂಬಿಯಾ ಹೆಸರಿಗೆ, ಮತ್ತು ದೇವೇಗೌಡ ಸರ್ಕಲ್ ಬನ್ನೂರಿಗೆ, ಇಲ್ಲಿ ಅಬ್ದುಲ್ ಕಲಾಂ ಹೆಸರು ಅಲ್ಲಿಗೆ, ಎಲ್ಲ ನಗರ ಪಾಲಿಕೆ 65 ಜನ ನಗರ ಪಾಲಿಕೆ ಸೇರಿಸಿ ಮಾಡಿದ್ದು. ಈಗ ದೇವೇಗೌಡ ಸರ್ಕಲ್ ಚಾಲ್ತಿಲಿ ಬತ್ತು, ಅಬ್ದುಲ್ ಕಲಾಂ ಹೆಸರು ಚಾಲ್ತಿಲಿ ಬರಲಿಲ್ಲ, ಕೆಂಪೇಗೌಡ ಚಾಲ್ತಿಲಿ ಬರಲಿಲ್ಲ, ಈಗಲೂ ಕೊಲಂಬಿಯಾ ಸರ್ಕಲ್ ಅಂತಲೇ ಅಂತಾರೆ, ಇಲ್ಲಿ ಇಂಕಲ್ ಜಂಕ್ಷನ್ ಅಂತಲೇ ಹೇಳ್ತಾರೆ. ಇದೇನಾಗಿದೆ ಅಂತಂದರೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವ ಹೆಸರನ್ನ ನಾಮಕರಣ ಮಾಡ್ತೀವಿ ಆ ಹೆಸರನ್ನ ಚಾಲ್ತಿಲಿ ಇಟ್ಕೋಬೇಕು. ಉದಾಹರಣೆಗೆ ಯಾವ ರೀತಿ ಇಟ್ಕೋಬೇಕು ಅಂತಂದರೆ, ಈಗ ಪೊಲೀಸ್ನವರು VIP ರೂಟಲ್ಲಿರ್ತದೆ, ಆವಾಗ ಆ ಜಂಕ್ಷನ್ಗಳು ಮತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟು, ಫೋನು ಇವೆಲ್ಲ ಬಂದಾಗ ಆ ಹೆಸ್ರು ಏನು ಇಡ್ತೀವಿ ಅದಕ್ಕೆ ಗೌರವ ಕೊಟ್ಟು ನಾಮಕರಣ ಮಾಡಿ ಆ ಬೋರ್ಡ್ ಹಾಕಿ ಅದನ್ನು ಮೇಂಟೈನ್ ಮಾಡ್ಕೊಬಂದರೆ ಅದು ಇರ್ತದೆ. ಈಗಿನ ಅಧಿಕಾರಿಗಳು ಅದೇನು ಅವಶ್ಯಕತೆ ಇಲ್ಲ, ನಿರ್ಣಯ ಮಾಡ್ದೋ ನಾವು ಮೇಯರಿಂದ ಹೇಳಿದೋ ಅವ್ರು ಮಾಡಲಿಲ್ಲ. ಉದಾಹರಣೆಗೆ SM ಕೃಷ್ಣ ಅವರು ವರ್ತುಲ್ ರಸ್ತೆಗೆ ಅವ್ರ ಕಾಲದಲ್ಲಿ ಇನಾಗ್ರೇಷನ್ ಮಾಡಿದ್ದು, ಅದನ್ನು ಅವ್ರ ಹೆಸರು ಇಡಬೇಕು ಅಂತೇಳಿ ಅವತ್ತೇ ತೀರ್ಮಾನ ಮಾಡಿ ಕೌನ್ಸಿಲಲ್ಲಿ ಪೇಪರಲ್ಲೂ ಹಾಕಿದ್ದೆ. ಆದರೆ ಇವತ್ತಿನವರೆಗೂ ಅವ್ರು ಇಡಲಿಲ್ಲ. ಯಾರ್ಯಾರು ಅಧಿಕಾರಿಗಳ್ಗೆ ಓಲೈಸ್ಕೋಬೇಕು, ಯಾರ್ಯಾರಿಗೆ ಬೇಕು, ಯಾರ್ಯಾರಿಗೆ ಅಧಿಕಾರದಲ್ಲಿದ್ದ ರಾಜಕಾರಣಿಗಳು ಓಲೈಸ್ಕೋಬೇಕು ಅಂಥವ್ರನ್ನೆಲ್ಲ ಮಾಡ್ತಾರೆ. ಯಾರು ಅಧಿಕಾರದಲ್ಲಿ ಇಲ್ಲ ಅನ್ನೋರ್ಗೆ ಹಾಕಿಲ್ಲ. ಹಂಗಾಗಿ ಈ ಅಧಿಕಾರಿಗಳು ಗೊಂದಲದಿಂದ ಈ ಥರ ನಿರ್ಮಾಣ. ಈಗ ಕಡತಗಳಲ್ಲೇ ಹೆಸರಿಲ್ಲ ಅಂದರೆ ಹಿಂದಿನಿಂದಲೂ ಕೂಡ ಸರ್ವೆ ಮಾಡಿದ್ದೀವಿ, 1920ರಿಂದ ಸರ್ವೆ ಮಾಡಿದ್ದೀವಿ, ಇದರಲ್ಲಿ ಹೆಸರಿಲ್ಲ. ಸೊ ಇದಕ್ಕೆ ಒಂದು ಹೆಸರು ಇಡ್ಬೋದು ಅನ್ನೋದು ಈಗ ಪ್ರಸ್ತಾಪ ಆಗ್ತದೆ ಸರ್ ಸದ್ಯಕ್ಕೆ. ಈಗ ಹೆಸರು ಇಲ್ಲ, ಕಡತ ಇಲ್ಲ ಅನ್ನೋದ್ರ ಬಗ್ಗೆ ಯಾರು ನಿಮಗೆ ಅಧಿಕಾರಿ ಹೇಳಿದ್ರು ನೋಡಬೇಕು. ಪ್ರತಿಯೊಂದಕ್ಕೂ ಕಡತ ಇದೆ. ಈ ಪ್ಯಾಲೇಸ್ ಕಟ್ಟಿರೋದಕ್ಕೆ ಕಡತ ಇಲ್ವಾ? CITB ಛತ್ರ ಕಟ್ಟಿರೋದು, CITB ಮಾಡಿರೋದಕ್ಕೆ ಆಫೀಸ್ ಮಾಡಿರೋದಕ್ಕೆ ಕಟ್ತಾ ಇಲ್ವಾ? ಈಗ ಬೇರೆ ಕರ್ಜನ್ ಪಾರ್ಕ್ ಅನ್ನೋದಕ್ಕೆ ಹೆಸರಿದೆ, ಪ್ರಿನ್ಸಸ್ ರಸ್ತೆ ಅಂತ ಅನ್ನೋದಕ್ಕಿಲ್ಲ. ಹಂಗಾರೆ ಟೌನಲ್ಲಿ ಕಟ್ಟಿರೋದಕ್ಕೆ ಕಟ್ತಾ ಇಲ್ವಾ? ಇವರು ಕಟ್ತಾ ಇಲ್ಲ, ಮಹಾರಾಜರ ಕಾಲದಲ್ಲಿ ಕಟ್ಟಿರೋದು ರಸ್ತೆಗಳು ನಾಮಕರಣ ಮಾಡಿರೋದು ಇಲ್ಲ ಅಂದಮೇಲೆ ಕರ್ಜನ್ ಪಾರ್ಕ್ ಅನ್ನೋದು ಹೆಂಗೆ ಚಾಲ್ತಿಲಿರ್ತದೆ? ಆವಾಗಲೇ ಇದನ್ನು ಮಾಡಿರೋದು. ಇವ್ರು ಕಟ್ತಾ ಇಲ್ಲ ಅಂತ ಹೇಳಿದ್ರೆ ಈಗ ಒಂದು ಆ್ಯಕ್ಟಲ್ಲಿ ಹೇಳ್ತಾರೆ, ಏನಾರ ಕೊಟ್ಟರೆ ಅವ್ರ ಹತ್ರ ಇದ್ದರೆ ಕೊಡ್ತಾರೆ, ಇಲ್ಲದೆ ಹೋದರೆ ಕಡತದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಕಡತದಲ್ಲಿ ಇದೆ ಇಲ್ಲ ಅನ್ನೋದನ್ನು ಅವರು
ನನಗೆ ಗೊತ್ತಿಲ್ಲ, ಇದ್ದಿದ್ರು ಇಲ್ಲ ಅಂತಾರೋ, ಇಲ್ಲದೆ ಇರೋದಕ್ಕೆ ಇಲ್ಲ ಅಂತಾರೋ, ಇಲ್ಲದೆ ಇರೋದನ್ನ ಅದೇ ಅಂತಾರೋ ಗೊತ್ತಿಲ್ಲ ಅಧಿಕಾರಿಗಳು. ಸರ್ ಯಾಕಂದರೆ ನೀವು ಮೇಯರ್ ಆದಂಥ ಕಾಲದಲ್ಲಿ ನೀವಾಗಲೇ ಹೇಳಿದ್ರಿ ಅಂದರೆ ಕೆಂಪೇಗೌಡರ ವೃತ್ತ ಮತ್ತು ಅಬ್ದುಲ್ ಕಲಾಂ ವೃತ್ತ ಇವೆಲ್ಲ ಮಾಡಿದಿರಾ ಅಂತ. ಸೊ ಆವಾಗಲೇ ಇನಿಷಿಯೇಟಿವ್ ತಗೊಂಡಿಲ್ಲ. ಮುಂದೊಂದು ದಿನ ಇದಕ್ಕೂ ಏನಾರ ಮುಂದೆ ಸಮಸ್ಯೆ ಆಗ್ಬೋದಾ? ಈ ಒಂದು ಸರ್ಕಲ್ಗಳಿಗೂ ಬೇರೆಯವ್ರ ಹೆಸರು ಅಂತ ಏನಾರ ಸಂಘರ್ಷ ಶುರು ಆಗ್ಬೋದಾ? ಇಂಥ ಅಧಿಕಾರಿಗಳಿದ್ರೆ ಅದನ್ನು ಮಾಡ್ತಾರೆ. ಆಸಕ್ತಿ ಇಲ್ಲದೆ ಇರೋರು, ಇಚ್ಛಾಸಕ್ತಿ ಇಲ್ಲದೆ ಇರೋರು, ಈ ಡಾಕ್ಯುಮೆಂಟ್ಸ್ನ ಮಾಡದೇ ಇದ್ದರು ಮತ್ತು ಆ ಸರ್ಕಲ್ಗೆ ಈಗ ಪ್ರಿನ್ಸಸ್ ರಸ್ತೆ ಅಂತ ಅವತ್ತಿನ ಕಾಲದಲ್ಲೇ ರಸ್ತೆಗೆ ಬೋರ್ಡ್ ಹಾಕ್ಬಿಟ್ಟಿದ್ರೆ ಈ ಸಮಯ ಬರ್ತಿರ್ಲಿಲ್ಲ. ಅವ್ರು ಹಾಕಿಲ್ಲ, ಹಂಗಾಗಿ ಹೆಸರಿದೆ. ಈ ಗೊಂದಲ ನಿರ್ಮಾಣ ಮಾಡ್ತಾರೆ, ಜನಗಳಿಗೆ ಪರ ವಿರೋಧ ಪಕ್ಷ ಎತ್ಕಡ್ತಾರೆ ಅಧಿಕಾರಿಗಳು. ಯಾರಿಗೆ ಬೇಕು ಯಾರಿಗೆ ಬೇಡ. ಒಬ್ಬ ಮುಖ್ಯಮಂತ್ರಿಗೆ ಒಂದು ರಸ್ತೆ ನಾಮಕರಣಕ್ಕೆ ಇಷ್ಟೊಂದು ಗೊಂದಲ ರಾಜ್ಯ ಮಟ್ಟದಲ್ಲಿ ಟಿ ವಿಲಿ ಹಿಂಗೆಲ್ಲ ಗೊಂದಲ ನಿರ್ಮಾಣ ಮಾಡಿದ್ರೆ ಅವ್ರಿಗೆಲ್ಲಿ ಗೌರವ ಇರ್ತದೆ? ರಾಜಕಾರಣ ಬೇರೆ, ವ್ಯಕ್ತಿಗತವಾಗೇ ಮಾಡುವಂಥದ್ರಲ್ಲಿ ಏನಿದೆ? ಹಾಂ, ಈ ಕ್ಯಾರ್ ಸರ್ಕಲ್ ಅಂತ ಅನ್ನೋದಕ್ಕೆ ಕಟ್ತಾ ಇದೆಯಾ? ಈಗ ಅದಕ್ಕೆ ಹೋಗಿ ಕೇಳಿ, ಅದಕ್ಕೆ ಕಟ್ತಾ ಇದೆಯಾ ಅಂತ ಕೇಳಿ. ಅದಕ್ಕಿಲ್ಲ ಅಂತಾರೆ, ಅದಕ್ಕೇನಾರ ಕಟ್ತಾ ಇದೆ, ಇದಕ್ಕೆ ನಾಮಕರಣ ಮಾಡಿರೋದು ಇದೆಯಾ ಅಂತ ಕೇಳಿ ಅಧಿಕಾರಿಗೆ. ಅವಾಗ ಅದಕ್ಕಿದೆಯೇ ಇಲ್ಲ ಅಂತ ಏನು ಹೇಳ್ತಾರೆ? ಹೇಳ್ತಾ ಇರೋದು ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇರಬೇಕು, ಕೇಳಬೇಕು. ಅವತ್ತಿನ ಕಾಲದಲ್ಲಿ ಇದ್ದರು ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಮೊದಲು ಈ ಮೈಸೂರು ನಗರಕ್ಕೆ ಬಂದಿರೋ ಅಂಥ ಅಧಿಕಾರಿಗಳು ಕೆಲವ್ರಿಗೆ ಇಚ್ಛಾಶಕ್ತಿ ಇದೆಯಾ ಮೈಸೂರು ನಗರದ ಬಗ್ಗೆ ಅನ್ನೋದನ್ನು ತಿಳ್ಕೋಬೇಕು. ರಿಲ್ಯಾಕ್ಸ್ ಮೂಡ್ ಅಂತ ಹೇಳ್ತಾರೆ ಸರ್. ಹೌದು, ಬರೋದೇ ರಿಲ್ಯಾಕ್ಸ್ ಮೂಡು, ಕಾಲ ಕಳೆಯೋಕ್ಕೆ. ಹಂಗೆ ಕಳೆದಕ್ಕೇ ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳಿಂದ ಇಷ್ಟೊಂದು ಗೊಂದಲಕ್ಕೆ. ಸರ್ ಈಗಲಾರು ಒತ್ತಾಯಿಸ್ತಾರ ಸರ್, ನೀವೇನು ಅವಾಗ ನಾಮಕರಣ ಮಾಡಿದ್ರಿ ವೃತ್ತಗಳಿಗೆ, ಅಬ್ದುಲ್ ಕಲಾಂ ವೃತ್ತ, ಕೆಂಪೇಗೌಡರ ವೃತ್ತ, ಇದಕ್ಕೆಂದ್ರೆ ಮತ್ತೆ ಬೋರ್ಡ್ ಹಾಕಬೇಕು ಅಥವಾ ಸೂಚನಾ ಫಲಕಗಳನ್ನ ಮಾಡಿದ್ದೀನಿ. ನೆನ್ನೆನೂ ಹೇಳಿದ್ನಲ್ಲ ಸರ್, ನೀವು ದೊಡ್ಡವರು ಅಧಿಕಾರದಲ್ಲಿರೋರಿಗೆ ಟಿ ವಿ ಮೈಕ್ ಹಿಡಿತೀರಿ, ನಮ್ಗೆ ಹಿಡಿಯಲ್ಲ. ಇವತ್ತೇನೋ ಹಿಡಿತಾ ಇದ್ದೀರಿ ನಮಗೆ. ಈಗ ನಾನು ಎಸ್.ಎಂ. ಕೃಷ್ಣ ಅವರು ಕಾಲ ಆದಾಗ ಅಟ್ಲೀಸ್ಟ್ ಹಾಕಿ ಬೋರ್ಡ್ ಅಂತ ಕೇಳಿದ್ದೀನಿ. ಎಷ್ಟು ಜನಕ್ಕೆ ನಿಮ್ಗೊಂದು ಕೆಲಸ ಮಾಡಿ, ನಾಳೆ ನಾಡಕ್ಕೆ ಬಂದರೆ ನನ್ನ ಹತ್ರ ನಾಮಕರಣ ಸಮಿತಿ, ನಾನು ಯಾರ್ಯಾರು ನಾಮಕರಣ ಮಾಡಿದ್ದೀನಿ ಕೌನ್ಸಿಲಲ್ಲಿ, ನಾವು ನಾಮಕರಣ ಸಮಿತಿ ಅಂತ ಒಂದು ಬೋರ್ಡ್ ಇದೆ, ಅಡ್ವೈಸರ್ ಕಮಿಟಿ. ಅದಾದಮೇಲೆ ಕೌನ್ಸಿಲಲ್ಲಿ ಚರ್ಚೆ ಆಗಿದೆ, ಪೇಪರಿಗೆ ಕೊಟ್ಟಿದ್ದೀವಿ, ಅದೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಕೊಡ್ತೀನಿ. ನನ್ನ ಕಾಲದ್ದು ನೋಡಿ. ಈಗ ನನ್ನ ಕಾಲದ್ದು ನಾನೇನು ಮಾಡಿದ್ದೀನಿ ಅಂತ ಅದು ಈಗ ಸಿದ್ದರಾಮಯ್ಯನವ್ರ ಹೆಸರನ್ನ ಮೈಸೂರಿನ ಒಂದು JP ನಗರದಲ್ಲಿ ಮಾಡಿದ್ದೀವಿ ನಾಮಕರಣ ಸಮಿತಿಲಿ. ಮತ್ತು ಅದರಲ್ಲಿ ಏನು ಹೇಳ್ತಾನೆ, ಒಬ್ಬ ವ್ಯಕ್ತಿನ ಮೈಸೂರು ನಗರದಲ್ಲಿ ಒಂದು ಕಡೆ ಒಂದು ಹೆಸರು ಅವ್ರ ಹೆಸರು ಹಾಕಿದ್ಮೇಲೆ ಇನ್ನೊಂದು ಕಡೆ ಹಾಕೋಂಗಿಲ್ಲ ಅಂತಾರೆ. ಇದೆ, ನನ್ನ ಹತ್ರ ಇದೆ, ದಾಖಲೆ ಕೊಡ್ತೀನಿ, ನಾಳೆ ಬನ್ನಿ. ಮಾಜಿ ಮೇಯರ್ ಆದಂಥ ಸಂದೇಶ್ ಸ್ವಾಮಿ ಅವರು ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.